SK ಸೂಪರ್ TMT, ದ ಲಾಂಗ್ ಲೈಫ್ TMT. ಇನ್ನು ಬೆಂಗಳೂರಿನ ಜನತೆಗೆ ಅಂದರೆ ಯಾರ್ಯಾರು ಆಸ್ತಿಯನ್ನು ಹೊಂದಿದಾರೋ ಅವ್ರಿಗೊಂದು ಗುಡ್ ನ್ಯೂಸ್ ಕೂಡ ಸಿಗ್ತಾ ಇದೆ. ಸೊ ಬೆಂಗಳೂರಿಗರಿಗೆ ಒಂದು ಬಿಗ್ ಗುಡ್ ನ್ಯೂಸ್ ಏನಂದರೆ ಆಸ್ತಿ ತೆರಿಗೆ ಹೆಚ್ಚಳ ಇಲ್ಲವಂತೆ ಈ ಸಾರ್ತಿ. ತೆರಿಗೆ ಪಾವತಿಸದವರು ಕಡ್ಡಾಯ ಪಾವತಿಯನ್ನು ಮಾಡಬೇಕಾಗತ್ತೆ. ಅದು ಮಾಹಿತಿ. ಸದ್ಯಕ್ಕೆ ಆಸ್ತಿ ತೆರಿಗೆಯನ್ನು ಹೆಚ್ಚಳ ಮಾಡಲ್ಲ ಅಂತ ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಸದ್ಯಕ್ಕೆ ನೋಡಿ, ಆಸ್ತಿ ತೆರಿಗೆ ಹೆಚ್ಚಳ ಮಾಡೋ ಅವಶ್ಯಕತೆ ಸದ್ಯಕ್ಕಿಲ್ಲ. ತೆರಿಗೆ ಯಾರು ಕಟ್ಟದೆ ವಂಚನೆ ಮಾಡ್ತಾ ಇದ್ದಾರೆ ಅವರು ತೆರಿಗೆ ಕಟ್ಟಕ್ಕೆ ಶುರು ಮಾಡಿಬಿಟ್ರೆ ಬಹುಶಃ ಎಲ್ಲ ನಗರ ಪಾಲಿಕೆಗಳು ಕೂಡ ಶಕ್ತಿಯುತವಾಗಿ ಕೆಲಸ ಮಾಡ್ಬೋದು. ಅನ್ಯಾಯ ಏನು ಅಂದರೆ ಕೆಲವ್ರು ಮಾತ್ರ ತೆರಿಗೆ ಕಟ್ಟೋದು, ಇನ್ನು ಕೆಲವರು ಏನೂ ಇಲ್ಲದೆ ಸೌಲಭ್ಯ ತಗೊಳ್ಳೋದು. ಇದಕ್ಕೆ ನಾವು ಸರಿ ಮಾಡಿ ಕಡಿಮೆ ರೇಟ್ ಇದ್ದರೂ ಪರವಾಗಿಲ್ಲ. ನಾನು ಕಡಿಮೆ ತೆರಿಗೆ ದರದ ಪರ, ಕಡಿಮೆ ಟ್ಯಾಕ್ಸ್ ಪರ. ನಾನು ಅಧಿಕಾರಿಗಳಿಗೆ ಅದೇ ಹೇಳಿದ್ದೇನೆ. ನಾಳೆ ದಿನ ಚುನಾವಣೆ ಆಗುತ್ತೆ, ಹೊಸ ಮಹಾನಗರ ಪಾಲಿಕೆಗಳು ಬರ್ತಾರೆ, ಅಲ್ಲಿ ಅವರು ಕಾರ್ಪೊರೇಟರ್ಸು ತೀರ್ಮಾನ ಮಾಡ್ತಾರೆ ತೆರಿಗೆ ಹೆಚ್ಚಳ ಮಾಡಬೇಕಾ ಬೇಡವಾ ಅಂತ. ಆದರೆ ಕನಿಷ್ಠ ಪಕ್ಕದ ಮನೆಯವರು ತೆರಿಗೆ ಕಟ್ತಾ ಇದ್ದಾರೆ, ನಾನು ವಂಚನೆ ಮಾಡ್ತಾ ಇರೋದು, ಈ ಅನ್ಯಾಯಕ್ಕೆ ಆದರೂ ನಾವು ಕಡಿವಾಣ ಹಾಕಬೇಕು. ಎಲ್ಲರೂ ಕೂಡ ಕಮ್ಮಿ ಕಟ್ಟಲಿ, ಪರವಾಗಿಲ್ಲ. ದುಬಾರಿ ಮಾಡೋ ಇಚ್ಛೆ ನನಗಂತೂ ಇಲ್ಲ. ಬಟ್ ಅವ್ರಿಗೆ ಕಮ್ಮಿ ಆದರೂ ಕಟ್ಟಿಬಿಟ್ರೆ ಸಾಕು, ಬೆಂಗಳೂರನ್ನು ನಾವು ಸುಭದ್ರವಾಗಿ ನಡೆಸ್ಬೋದು.